ಇನ್ನು ಶಿವಮೊಗ್ಗದ ಮಂಜುನಾಥ್ ನಿವಾಸಕ್ಕೆ ಮಡುಕಟ್ಟಿರುವ ಮೌನ ಶಿವಮೊಗ್ಗದ ಜಿಲ್ಲೆಯತ್ತ ಮೃತದೇಹ ಮಂಜುನಾಥ್ ಅವರ ಪಾರ್ಥಿವ ಶರೀರ ರವಾನೆ ಆಗ್ತಾ ಇರುವಂತದ್ದು. ಆಂಬ್ಯುಲೆನ್ಸ್ ಮೂಲಕವಾಗಿ ಶಿವಮೊಗ್ಗಕ್ಕೆ ಮೃತದೇಹ ಮಂಜುನಾಥ್ ಅವರ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗ್ತಾ ಇರುವಂತದ್ದು. ಶಿವಮೊಗ್ಗದ ಮಂಜುನಾಥ್ ನಿವಾಸದಲ್ಲಿ ಮಡುಕಟ್ಟಿರುವ ಮೌನ ಶಿವಮೊಗ್ಗದ ನಿವಾಸಕ್ಕೆ ಪಾರ್ಥಿವ ಶರೀರ ರವಾನಿಸಲಾಗ್ತಾ ಇರುವಂತದ್ದು. ಆಂಬ್ಯುಲೆನ್ಸ್ ಮೂಲಕವಾಗಿ ಶಿವಮೊಗ್ಗಕ್ಕೆ ಅವರ ಪಾರ್ಥಿವ ಶರೀರ ರವಾನಿಸಲಾಗ್ತಾ ಇದೆ. ದೊಡ್ಡಬಳ್ಳಾಪುರ ಮಾರ್ಗವಾಗಿ ಶಿವಮೊಗ್ಗಕ್ಕೆ ಅವರ ಪಾರ್ಥಿವ ಶರೀರ ಸೇರ್ತಾ ಇದೆ. ಶಿವಮೊಗ್ಗದ ವಿಜಯನಗರದಲ್ಲಿರುವ ಅವರ ನಿವಾಸಕ್ಕೆ ಹೋಗ್ತಾ ಇರುವಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ತಮ್ಮ ಸ್ವಗ್ರಾಮಕ್ಕೆ ಪಾರ್ಥಿವ ಶರೀರ ತಲುಪ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಇವರು ನೋಡ್ತಾ ಇದ್ವಿ, ಕೆಲವು ಘಟನೆಗಳಿಗೆ ಸಾಕ್ಷಿಯಾಗಿತ್ತು. ಮಂಜುನಾಥ್ ಜೊತೆಗೆ ಪಲ್ಲವಿ ಸೇರಿದಂತೆ ಮಂಜುನಾಥ್ ಅವರನ್ನ ಗುಂಡಿಕ್ಕಿ ಸಾಯಿಸ್ತಾರೆ. ಅದಾದ ನಂತರ ಪಲ್ಲವಿ ಕೂಡ ಹೇಳ್ತಾರೆ, ನಮ್ಮನ್ನು ಕೂಡ ಸಾಯಿಸಿ ಅಂತ ಕೂಡ ಪಲ್ಲವಿ ಕೂಡ ಕೇಳ್ಕೊಳ್ತಾರೆ. ಆದರೆ ಪಲ್ಲವಿ ಅವರಿಗೆ ಹೇಳ್ತಾರೆ, ನೀವು ಹೋಗಿ ನರೇಂದ್ರ ಮೋದಿ ಅವರಿಗೆ ಹೇಳಿ ಅಂತ ಆ ಉಗ್ರಗಾಮಿಗಳು ಹೇಳ್ತಾರಂತೆ ಪಲ್ಲವಿ ಅವರಿಗೆ. ಇದಾದ ನಂತರ ಆ ಪಲ್ಲವಿ ಅವರಿಗೆ ಜೊತೆಗೆ ಮಂಜುನಾಥ್ ಅವರಿಗೆ ಅವರ ತಾಯಿ ಕೂಡ ಹೇಳ್ತಾರೆ, ಆ ಪ್ರವಾಸಕ್ಕೆ ಹೋಗುವ ಮುನ್ನ ಬೇಡಿ, ಅಲ್ಲಿಗೆ ಹೋಗಬೇಡಿ ಅಂತ ಕೂಡ ತಾಯಿ ಎಷ್ಟೇ ಬೇಡಿಕೊಂಡ್ರು ಕೂಡ ಇವರು ಆ ತಾಯಿಯನ್ನ ಮನವೊಲಿಸಿ ಮಂಜುನಾಥ್ ಜೊತೆಗೆ ಮಂಜುನಾಥ್ ಅವರ ತಾಯಿಯನ್ನ ಮನವೊಲಿಸಿ ಇವರು ಹೋಗ್ತಾರೆ. ಹೋದ ನಂತರ ಕೂಡ ಕೆಲವು ದಿನಗಳಲ್ಲಿ ಸಂಪರ್ಕಕ್ಕೆ ಇರ್ತಾರೆ. ಅದಾದ ನಂತರ ಕೆಲವು 2 ದಿನಗಳ ಇನ್ನು ಹತ್ತತ್ರ ಇನ್ನು ಬರುವುದಾಗಿ ಹೇಳಿದ ನಂತರ 2 ದಿನ ಯಾವುದೇ ಸಂಪರ್ಕಕ್ಕೆ ಸಿಗೋದಿಲ್ಲ. ಅದಾದ ನಂತರ ಅವರ ತಂಗಿಗೆ ಮೆಸೇಜ್ ಮಾಡ್ತಾರೆ. ಮೆಸೇಜ್ ಮೂಲಕವಾಗಿ ನಾಳೆ ಬರ್ತಾ ಇದ್ದೇವೆ, ನಾಳೆ ಲಾಸ್ಟ್ ಡೇ, ನಾಳೆ ಬರ್ತಾ ಇದ್ದೀವಿ ಅಂತ ಕೂಡ ಈ ಪಲ್ಲವಿ ಅವರು ಕೂಡ ಮೆಸೇಜ್ ಮೂಲಕವಾಗಿ ಅವರ ಕುಟುಂಬಕ್ಕೆ ಮಾಹಿತಿ ಕೊಡ್ತಾರೆ. ಇನ್ನೇನು ನಾಳೆ ಮರಳಿ ತಮ್ಮ ಎಲ್ಲ ಪ್ರವಾಸಗಳನ್ನು ಮುಗಿಸಿಕೊಂಡು ನಾಳೆ ಇನ್ನೇನು ಮನೆಗೆ ಹೋಗ್ಬೇಕಾಗಿತ್ತು ಅಂತ ಸಂದರ್ಭದಲ್ಲೇ ಇಂಥ ದುರ್ಘಟನೆ ಆಗುತ್ತೆ. ಮಗನನ್ನು ಸೇರಿದಂತೆ ನನ್ನನ್ನು ಕೂಡ ಸಾಯಿಸಿ ಅಂತ ಕೂಡ ಪಲ್ಲವಿ ಕೇಳಿಕೊಂಡ್ರು ಕೂಡ ಆ ಮಂಜುನಾಥ್ ಸೇರಿದಂತೆ ಪ್ರಮುಖ ಹಿಂದೂಗಳನ್ನು ಕೂಡ ಹಿಂದೂ ಹೆಸರಿರ್ತಕ್ಕಂಥ ಪುರುಷರನ್ನ ಮುಖ್ಯವಾಗಿ ಅವರನ್ನೇ ಗುರಿಯಾಗಿಟ್ಟುಕೊಂಡು ಒಟ್ಟಾರೆಯಾಗಿ 28 ಪುರುಷರನ್ನ ಉಗ್ರಗಾಮಿಗಳು ಈ ರೀತಿಯಾಗಿ ತಮ್ಮ ಕ್ರೌರ್ಯವನ್ನ ಮೆರೆಯುವ ಮೂಲಕವಾಗಿ ಒಟ್ಟಾರೆಯಾಗಿ ಭಾರತದ 28 ಮನೆಗಳಲ್ಲೂ ಕೂಡ ಮೌನದ ಕಣ್ಣೀರು ಮಡುಕಟ್ಟಿರುವಂಥದ್ದು ಇವತ್ತು. ಈಗ ಶಿವಮೊಗ್ಗಕ್ಕೆ ಅವರ ಪಾರ್ಥಿವ ಶರೀರ ರವಾನೆ ಮಾಡಲಾಗ್ತಾ ಇರುವಂಥದ್ದು. ಪ್ರಮುಖ ಗಣ್ಯರು ಕೂಡ ಅವರ ನಿವಾಸಕ್ಕೆ ತೆರಳಿ ಅಂತಿಮ ದರ್ಶನ ಕೂಡ ಪಡಿತಾ ಇರ್ತಾರೆ. ಇನ್ನು ಭರತ್ ಭೂಷಣ್ ಅಂತಿಮ ದರ್ಶನ ಪಡೆದ ಸಿಎಂ ಸಿದ್ದರಾಮಯ್ಯನವರು ಭರತ್ ಭೂಷಣ್ ಅವರ ಅಂತಿಮ ದರ್ಶನ ಪಡೆದಿದ್ದಾರೆ. ಮತ್ತಿಕರೆಯ ಸುಂದರ ನಗರದಲ್ಲಿರುವ ಭರತ್ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟಿದ್ದಾರೆ. ಅಂತಿಮ ದರ್ಶನ ಪಡೆದಿದ್ದಾರೆ. ಮೃತ ಭರತ್ ಕುಟುಂಬದವರಿಗೆ ಸಿಎಂ ಸಿದ್ದರಾಮಯ್ಯನವರು ಸಾಂತ್ವನ ಹೇಳಿದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಹಲವರು ಸಾಥ್ ಕೊಟ್ಟಿದ್ದಾರೆ. ಹಲವು ನಾಯಕರು ಕೂಡ ಭೇಟಿ ಕೊಟ್ಟಿದ್ದಾರೆ. ವಿ ಸೋಮಣ್ಣ ಸೇರಿದಂತೆ ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಸೇರಿದಂತೆ ಪ್ರಮುಖ ನಾಯಕರು ಕೂಡ ಹೋಗಿ ಅಂತಿಮ ದರ್ಶನ ಪಡೆದಿದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಭರತ್ ಅವರ ನಿವಾಸಕ್ಕೆ ತೆರಳಿ ಅಂತಿಮ ದರ್ಶನವನ್ನು ಕೂಡ ಪಡೆದಿರುವಂಥದ್ದು. ಒಂದು ಕಡೆ ಭರತ್ ಅವರ ನಿವಾಸದಲ್ಲಿ ಕೂಡ ಇದೇ ರೀತಿಯಾಗಿ ಕಣ್ಣೀರು ಸುರಿಸ್ತಾ ಇದ್ದಾರೆ, ಮೌನ ಮಡುಕಟ್ತಾ ಇದೆ. ಈಗ ಭರತ್ ಅವರ ನಿವಾಸ ಆಯಿತು, ಜೊತೆಗೆ ಮಂಜುನಾಥ್ ಅವರ ನಿವಾಸಕ್ಕೂ ಕೂಡ ಅವರ ಪಾರ್ಥಿವ ಶರೀರ ಕೂಡ ರವಾನೆ ಆಗ್ತಾ ಇದೆ. ಅಲ್ಲೂ ಕೂಡ ಪ್ರಮುಖ ನಾಯಕರು ಕೂಡ ಪ್ರಮುಖ ರಾಜಕೀಯ ಪಕ್ಷದ ನಾಯಕರು ಕೂಡ ಅವರ ಮನೆಗೆ ಭೇಟಿ ಕೊಟ್ಟು ಅಲ್ಲೂ ಕೂಡ ಸಾಂತ್ವನ ಹೇಳುವ ಪ್ರಯತ್ನ ಕೂಡ ಆಗುತ್ತೆ. ಈಗ ಭರತ್ ಅವರ ನಿವಾಸದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ರಾಮಲಿಂಗಾರೆಡ್ಡಿ ಅವರು ಸೇರಿದಂತೆ ಜೊತೆಗೆ ವಿ ಸೋಮಣ್ಣ ಪ್ರಮುಖ ನಾಯಕರು ಕೂಡ ಅವರ ನಿವಾಸಕ್ಕೆ ಹೋಗಿ ಸಾಂತ್ವನ ಹೇಳುವ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಎಷ್ಟೇ ಸಾಂತ್ವನ ಹೇಳಿದ್ರು ಕೂಡ ಮನೆಗೆ ಆಧಾರ ಸ್ತಂಭವಾಗಿರ್ತಕ್ಕಂಥ ಮಗನನ್ನ ಕಳೆದುಕೊಂಡಾಗ ಆ ದುಃಖ ಎಂಥದ್ದಂತ ತಾಯಿಯ ಕಣ್ಣೀರನ್ನು ನೋಡಿದ್ರೆ ಅರ್ಥ ಆಗುತ್ತೆ. ಎಷ್ಟೇ ದೊಡ್ಡನಾಗಿದ್ರು ಕೂಡ ಆ ತಾಯಿ ಬೇಡ ಅಂತ, ಜೊತೆಗೆ ಅಲ್ಲಿ ಎಷ್ಟೇ ಬಲವಂತವಾಗಿ ಹೇಳಿದ್ರು ಕೂಡ ಇಂತಹ ಆ ಪ್ರದೇಶಕ್ಕೆ ಹೋಗಿ ತಮ್ಮ ಅನ್ಯಾಯವಾದ ಯಾವುದೇ ತಪ್ಪು ಮಾಡಿರೋಲ್ಲ, ಯಾವುದೇ ಕ್ರಿಮಿನಲ್ ಮೊಕದ್ದಮೆಗಳು ಕೂಡ ಭಾಗಿಯಾಗಿರೋದಿಲ್ಲ. ಸಾಮಾನ್ಯವಾಗಿ ಒಬ್ಬ ಪ್ರವಾಸಿಗರು ಸುಂದರ ಕ್ಷಣಗಳನ್ನ ಜೀವನದಲ್ಲಿ ನೆನ್ಪಿಟ್ಕೊಳ್ಳುವ ಕ್ಷಣಗಳನ್ನ ಮಾಡೋಣ ಅಂತ ಮುಖಾಂತರವಾಗಿ ಪ್ರವಾಸಕ್ಕೆ ಅಂತ ಹೋಗ್ತಾರೆ. ಆದರೆ ಹೋದ ಸಂದರ್ಭದಲ್ಲಿ ತಮ್ಮ ದುರದೃಷ್ಟವಶಾತ್ತಾಗಿ ಏನಾದರೂ ಅನಾಚಾತುರ್ಯವಾಗಿ ಅಥವಾ ಏನಾದರೂ ಘಟನೆಗಳು ಸಂಭವಿಸಿದ್ದೆ ಒಂದು ಕಡೆಯಾದ್ರೆ, ಈಗ ಉಗ್ರಗಾಮಿಗಳು ಹಿಂದೂ ಅಥವಾ ಹೆಸರು ಇರುವ ಪ್ರಮುಖ ವ್ಯಕ್ತಿಗಳನ್ನೇ
ಟಾರ್ಗೆಟ್ ಮಾಡಿ ಒಟ್ಟಾರೆಯಾಗಿ 28 ಜನರನ್ನ ಸಾಯಿಸಿದ್ದಾರೆ. ಅದರಲ್ಲಿ ಒಬ್ಬ ಮುಸ್ಲಿಂ ವ್ಯಕ್ತಿ ಕೂಡ ಇರುವಂಥದ್ದು. ಆ ಮುಸ್ಲಿಂ ವ್ಯಕ್ತಿ ಕೂಡ ಅವರ ಪ್ರವಾಸಿಗರನ್ನ ಯಾಕೆ ಈ ರೀತಿ ಮಾಡ್ತಾ ಇದ್ರಿ ಅಂತ ಕೂಡ ಅವರು ತಡೆಯಲು ಮುಂದಾಗ್ತಾರೆ. ಆದರೆ ಅವರನ್ನ ನಮ್ಮನ್ನ ಯಾಕೆ ತಡೀತಿ ಅಂತ ಕೂಡ ಆ ಉಗ್ರಗಾಮಿಗಳು ಕೂಡ ಆ ಮುಸ್ಲಿಂ ವ್ಯಕ್ತಿಯನ್ನ ಕೂಡ ಅಲ್ಲೇ ಗುಂಡಿಕ್ಕಿ ಸಾಯಿಸ್ತಾರೆ ಅವರನ್ನು ಕೂಡ. ಒಟ್ಟಾರೆಯಾಗಿ 28 ಭಾರತೀಯರ ಮನೆಯಲ್ಲೂ ಕೂಡ ಇದೇ ರೀತಿ ಮೌನ ಆವರಿಸಿದೆ.